ಅವನು ತೆಗಿತಾನೆ ಇಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವಿಠಲ್ಸ್ ಯೂಟ್ಯೂಬ್. ಇವತ್ತು ಫೈನಲಿ ದ ಬಿಗ್ ಡೇ ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೀನಿ. ಅವಳೊಂದು ಅಂದದ ಉಯ್ಯಾಲೆ. ಇವತ್ತಿನ ವಿಡಿಯೋ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ವೆರಿ ಫನ್. ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಇನ್ನು ಇದು ನಿಮ್ಮೆಲ್ಲರಿಗೋಸ್ಕರ ಒಂದು ಅಪ್ ಕ್ಲೋಸ್ ಲುಕ್ ನೋಡಿ ನಾನು ಹೇಗೆ ಹೇರ್ ಮತ್ತು ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ. ಆ್ಯಂಡ್ ವೈಶು ಮುಹೂರ್ತಮ್ಗೆ ಪಿಂಕ್ ಕಲರ್ ಸಾರಿ ಹಾಕಿದ್ಲು. ತುಂಬ ವೈಬ್ರೆಂಟಾಗಿ ಕಾಣಿಸ್ತಿತ್ತು ಅವಳಿಗೆ ಈ ಲುಕ್. ಇನ್ನೇನು ಮದುವೆ ಮಂಟಪದ ಕಡೆ ಹೊರಟಾಯಿತು. ಮದುವೆ ದಾರಿ ಸ್ವಲ್ಪ ಇಂಟೀರಿಯರಲ್ಲಿ ಇದ್ದಿದ್ದರಿಂದ ನಮಗೆ ಒಳ್ಳೆ ಗ್ರೀನರಿ ಕೂಡ ಇತ್ತು. ಯಾವುದು ಇನ್ನು ಮದುವೆ ಮಂಟಪ ತಲುಪೋಷ್ಟರಲ್ಲಿ ಹುಡುಗಿಗೆ ಬಾಸಿಂಗ ಕಟ್ಟೋ ಶಾಸ್ತ್ರ ನಡೀತಾ ಇತ್ತು. ಮದುವೆ ಇವೆಂಟ್ಸ್ ಮತ್ತು ಎಲ್ಲ ಶಾಸ್ತ್ರಗಳು ತುಂಬ ಕಲರ್ಫುಲ್ಲಾಗಿ ನಡೀತು. ಆ್ಯಂಡ್ ನಾವು ಸೀರೆನಲ್ಲಿ ಸೂಪರಾಗಿ ಮಿಂಚ್ತಾ ಇದ್ವಿ. ಹಾಗಾಗಿ ಒಂದು ಕ್ಲಿಪ್ಪಿಂಗ್. ಇಡ್ಲಿ ಪಾತ್ರೆಯಲ್ಲಿದ್ದೀವಿ ನೋಡಿ. ನಮ್ಮ ಮಹಾರಾಣಿಯವರು ಸೇವೆ ಮಾಡಿಸ್ಕೊತಾ ಇದ್ರು ಮತ್ತು ಗಂಡು ಹೆಣ್ಣು ಫೋಟೋಶೂಟ್ ಕೂಡ ಆಯಿತು. ಆ್ಯಂಡ್ ಇನ್ನು ನಮ್ಮ ಬ್ರೈಡ್ನ ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದು ಮೇಕಪ್ ಬೈ ಭಾವನಾ ಅವರು. ಇವರೇ ಮೇಕಪ್ ಮತ್ತು ಹೇರ್ ಎರಡೂ ಮಾಡಿದ್ದಾರೆ. ಇಲ್ಲಿ ಇವರ ಆಡಿಯೋನ ತೊಗೊಂಡಿದ್ದೀನಿ, ಬಟ್ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ಆ ಆಡಿಯೋ ಹಾಕದೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಇವರ ಡೀಟೇಲ್ಸ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಪ್ಲೀಸ್ ಗೋ ಆ್ಯಂಡ್ ಚೆಕ್ for both hair and makeup. ಇನ್ನು ಎಲ್ಲ ಹುಡುಗಿ ಲೈಫಲ್ಲಿ ಮೋಸ್ಟ್ ಎಮೋಷ್ನಲ್ ಮೂಮೆಂಟ್ ಅಂದರೆ ಕನ್ಯಾದಾನ. ತುಂಬ ಚೆನ್ನಾಗಿ, ತುಂಬ ಅರ್ಥಬದ್ಧವಾಗಿ ಪುರೋಹಿತರು ನಮಗೆ ಈ ಶಾಸ್ತ್ರನ ಮಾಡಿಸಿದ್ರು. ತುಂಬ ಎಮೋಷ್ನಲ್ ಆಗಿ ಎಲ್ಲರೂ ಅತ್ವಿ. ತವರು ಮನೆ ಹಾಕು ಬೆನ್ನು ತಾವರೆ ಹೂ ಶಿವನಿಗೆ. ಅಕ್ಕನೇನು ತಂಗಿಯೇನು ಮುತ್ತಿನ ಮಗಳಾದರೇನು ಹೆಣ್ಣು ಬರರ ಹೊಸಿರಿಗೆ. ಮದುವೆ ಅಂತೂ ತುಂಬ ಕಲರ್ಫುಲ್ಲಾಗಿ ನಡೀತು. ನೀವು ಕೂಡ ವ್ಲಾಗಲ್ಲಿ ನೋಡಿರ್ತೀರ. ಮದುವೆ ಫಂಕ್ಷನ್ಸ್ ಆಲ್ಮೋಸ್ಟ್ ಎಲ್ಲ ಆಯಿತು. ನಾಳೆ ಒಂದೇ ಒಂದು ಫಂಕ್ಷನ್ ಬಾಕಿ ಇದೆ. ಸೊ ಅದು ಕೂಡ ವ್ಲಾಗಲ್ಲಿ ಬರುತ್ತೆ. ಬಟ್ ಇವಾಗ ಸಂಜೆ ಟೈಮಲ್ಲಿ ನಾವಿವಾಗ ಬೀಚಲ್ಲಿ ಆಟಾಡೋದಕ್ಕೆ ಬಂದಿದ್ದೀವಿ. ನೋಡಿ, ಸನ್ಸೆಟ್ ಇಸ್ ಸೋ ಬ್ಯೂಟಿಫುಲ್ ಅಟ್ ಬಂಕಲ್. ಆ್ಯಂಡ್ ಇದು ನಾವಿದ್ದಂಥ ಸ್ಟೇ ಅಥವಾ ಬೀಚ್ ಹೌಸ್ನ ಬ್ಯಾಕ್ ವ್ಯೂ. ಇದರ ಡೀಟೇಲ್ಸ್ನ ನಾನು ಲಾಸ್ಟ್ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬೇಕಿದ್ದರೆ ನೀವು ಲಾಸ್ಟ್ ವ್ಲಾಗ್ನ ಹೋಗಿ ನೋಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಮಗೆ ಬೀಚಲ್ಲಿ ಆಟಾಡಿ ಬಂದಮೇಲೆ ಶವರ್ ಕೂಡ ಇಟ್ಟಿದ್ರು ಸ್ನಾನ ಮಾಡೋದಕ್ಕೆ. ಆ್ಯಂಡ್ ಇದು ನಮ್ಮ ಪ್ರೈವೇಟ್ ಬೀಚ್. ಫೋಟೋ ಅಲ್ಲ, ವಿಡಿಯೋ. ನೋಡಿದ್ರಲ್ಲ ನಮ್ಮ ಮದುವೆ ಗಂಡು ಹೆಣ್ಣು ಎಷ್ಟು ಚೆನ್ನಾಗಿ ಮಾರನೇ ದಿನ ಸತ್ಯನಾರಾಯಣ ಪೂಜೆಗೆ ರೆಡಿ ಆಗಿದ್ರು. ಸತ್ಯನಾರಾಯಣ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ನಡೀತು. ಆ್ಯಂಡ್ ಪ್ರಸಾದ ಅಂತೂ ಕೇಳಲೇಬೇಡಿ. ಇಲ್ಲಿನ ಪ್ರಸಾದ ಅಂದರೆ ಮಂಗಳೂರು ಸ್ಟೈಲ್ನ ಪ್ರಸಾದ ತುಂಬ ಅದ್ಭುತವಾಗಿತ್ತು.
ಏನಾದರೂ ಹೇಳಿ ಹೊಸ್ದಾಗಿ ಮದುವೆ ಆಗಿರೋರು ಪೂಜೆ ಮಾಡೋದನ್ನು ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತು ನನಗೆ. ಆ್ಯಂಡ್ ವೈಶು ಮುಡ್ದಿರೋ ಮಂಗಳೂರು ಮಲ್ಲಿಗೆ ಹೂವು ನನಗಂತೂ ಫೇವ್ರೇಟ್. ನಿಮ್ಮೆಲ್ರಿಗೂ ಯಾರಿಗೆ ಮಂಗಳೂರು ಮಲ್ಲಿಗೆ ಹೂವು ಇಷ್ಟ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಓಂ ಶ್ರೀ ಆ್ಯಂಡ್ ಅವತ್ತು ನಾವೆಲ್ಲರೂ ತುಂಬ ಟೈಮ್ ಕೊಟ್ಟು ರೆಡಿ ಆದ್ವಿ. ಆದರೂ ಮಂಗಳೂರು ಬಿಸಿಲಿಗೆ ತೀರಾ ಸುಸ್ತಾಗೋಗಿದ್ವಿ. ಆ್ಯಂಡ್ ಇದು ವೈಶು ಅವರ ಅತ್ತೆ ಮನೇಲಿದ್ದಂಥ ಒಂದು ಬಾವಿ. ರಿಯಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು, ಬಟ್ ವಿಡಿಯೋ ಡಿಡ್ ನಾಟ್ ಡೂ ಎನಿ ಜಸ್ಟಿಸ್. ಅಂತೂ ಇಂತೂ ಊಟದ ಟೈಮ್ ಅಂತೂ ಬಂತು. ಒಳ್ಳೆ ಮಂಗಳೂರು ಸ್ಟೈಲಿನ ಊಟ ಅಂತೂ ಮಾಡಿದ್ವಿ. ಡಿಫ್ರೆಂಟ್ ಆಗಿರೋ ವೆರೈಟಿ ಆಗಿರೋ ಅಂಥ ಪದಾರ್ಥಗಳನ್ನ ಅವ್ರು ಅವತ್ತು ಬಡಿಸಿದ್ರು. ಹೊಟ್ಟೆ ತುಂಬ ತಿಂದು ಮನಸ್ಸಿಗಂತೂ ತುಂಬಾ ತೃಪ್ತಿ ಆಯಿತು. ವೈಶು ವಿಡಿಯೋ ವೈಶು ಆಂಟಿ ಮದುವೆ ಆಯಿತು. ಇನ್ನು ವೈಶು ಮನೆಯಿಂದ ಬಂದು ಎಲ್ಲರೂ ಚೆನ್ನಾಗಿ ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಹರಟೆ ಹೊಡ್ಕೊಂಡು ಕೂತಿದ್ವಿ. ಆ್ಯಂಡ್ ಅವತ್ತಾಗಿತ್ತು ನಮ್ಮ ಲಾಸ್ಟ್ ಡೇ ಇನ್ ಭಟ್ಕಳ. ತುಂಬ ಮನ್ಸಿಗೆ ಬೇಜಾರಾಗಿತ್ತು, ಆದರೂ 3 ಡೇಸಲ್ಲಿ ಏನೇನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಬ್ಯಾಕ್ ಟು ನಮ್ಮ ಊರು ಬೆಂಗಳೂರಲ್ಲಿ ರಿಸೆಪ್ಷನ್ ನಡೀತು ವೈಷ್ಣವಿ ಮತ್ತು ಪ್ರವೀಣ್ ಅವ್ರದ್ದು. ವೈಷ್ಣವಿ ಮತ್ತು ಪ್ರವೀಣ್ ಅವ್ರ ಜೋಡಿ ತುಂಬ ಮುದ್ದಾಗಿ ಕಾಣಿಸ್ತಿತ್ತು ರಿಸೆಪ್ಷನ್ ದಿನ ಕೂಡ. ಆ್ಯಂಡ್ ನಮ್ಮೂರಿಗೆ ಬಂದಲ್ಲಿ ನಾವು ಮಿಂಚ್ದೇ ಇರ್ತೀವ ನೋಡಿ, ಎಲ್ಲ ಎಷ್ಟು ವೈಬ್ರೆಂಟಾಗಿ ಡಿಫ್ರೆಂಟ್ ಕಲರ್ಸಲ್ಲಿ ರೆಡಿ ಆಗಿದ್ದೀವಿ. ಇನ್ನು ರಿಸೆಪ್ಷನ್ ಮುಗಿದ್ಮೇಲೆ ಹುಡುಗ ಹುಡುಗಿ ಮುದ್ದಾಗಿ ಮಾತಾಡ್ಕೊಂಡು ನಿಂತಿದ್ದನ್ನು ಕ್ಯಾಪ್ಚರ್ ಮಾಡಿದ್ವಿ. ಭಟ್ಕಳದಲ್ಲಿ ನನ್ನ ಫ್ರೆಂಡ್ನ ಮದುವೆ ಬ್ಲಾಗ್ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು. ಇದೇ ಥರ ಕಂಟೆಂಟ್, ಟ್ರಾವೆಲ್ ಆಗಿರಲಿ, ಲೈಫ್ ಸ್ಟೈಲ್ ಆಗಿರಲಿ, ಹಾಗೂ ಇನ್ನೂ ಹೆಚ್ಚು ಚೆನ್ನಾಗಿರೋ ವಿಭಿನ್ನವಾದ ಕಂಟೆಂಟ್ಗೋಸ್ಕರ ಐಶ್ವರ್ಯ ವಿಠಲ್ಸ್ ಯೂಟ್ಯೂಬ್ ಚಾನಲ್ನ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೌದು, ನಾನು ಪ್ರತಿ ಸಲ ವೀಡಿಯೋನ ಮಾಡಿ ವಾಯ್ಸ್ ಅಲ್ಲೇ ಕೊಡೋದಕ್ಕಾಗಿಲ್ಲ, ಸೊ ವಾಯ್ಸ್ ಓವರ್ ಮಾಡಿದ್ದೀನಿ. ಇನ್ನು ಮುಂದೆ ಅದನ್ನು ಕೂಡ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ನನಗೆ ಸದಾ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮೆಲ್ಲರಿಗೂ ಗೊತ್ತಿರೋರಿಗೂ ಕೂಡ ನನ್ನ ಚಾನಲ್ನ ಪ್ರಿಫರ್ ಮಾಡಿ ಈ ಕನ್ನಡತಿಯನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.